ನಮಸ್ಕಾರ ವೀಕ್ಷಕರೇ. ಆರ್ಯಶಂಕರ್ ಅವ್ರ ಜೊತೆ ತುಂಬಾ ವಿಷಯಗಳನ್ನ ತಿಳ್ಕೊಂಡಿದೀವಿ. ಕ್ರಿಯಾ ಯೋಗದ ಬಗ್ಗೆ, ಕ್ರಿಯಾ ಯೋಗ ಯಾವ ತರ ಮಾಡಬೇಕು, ಇನ್ನ ಧ್ಯಾನಗಳಿಂದ ಅನುಕೂಲಗಳೇನು, ಇಂಥ ವಿಷಯಗಳನ್ನ ಎಷ್ಟೋ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಅದ್ರ ಜೊತೆ ಇನ್ನ ಎಷ್ಟೋ ವಿಷಯಗಳನ್ನ ತಿಳ್ಕೊಳ್ಬೇಕಾಗಿದೆ, ತಿಳ್ಕೊಳ್ತಾನೆ ಇರ್ತೀವಿ. ಎಂತಂದ್ರೆ ಅಷ್ಟೊಂದು ವಿಷಯಗಳನ್ನ ಅವರು ಅಧ್ಯಯನ ಮಾಡಿ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಂಡಿದ್ದಾರೆ. ಅಂತ ವಿಷಯಗಳನ್ನ ನಮಗೆ ತಿಳಿಸ್ಕೊಡೋ ಕೆಲಸ ಮಾಡ್ತಾ ಇರ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ, ಎಲ್ಲರಿಗೂ ಶುಭಮಸ್ತು. ಸರ್, ಮೊದಲನೇದಾಗಿ ಒಬ್ರು ಪ್ರಶ್ನೆ ಕೇಳಿದ್ರು, ಅವರ ಅಂದ್ರೆ ಏನು? ಈಗ ಅವರ ಹೇಗಿದೆ, ಎಷ್ಟಿದೆ ಅಂತ ಹೇಗ್ ಗೊತ್ತಾಗುತ್ತೆ ಅನ್ನೋದು. ಅವರ ಹೇಗಿದೆ ಅದು, ಮತ್ತೆ ಅದನ್ನ ಯಾವ ರೀತಿ ನೀವು ನೋಡ್ಬೇಕು ಅನ್ನೋದು ಗೊತ್ತಾಗಲ್ಲ. ನಿಮ್ಮ ಒಂದು ವಿಲ್ ಪವರ್, ನಿಮ್ಮ ಒಂದು ವಿಲ್ ಪವರ್ ಒಂದು ಸ್ಟ್ರಾಂಗ್ ಆಗಿರುತ್ತೆ. ಸಪೋಸ್ ಈಗ ಒಂದು ಕೆಲವೊಂದು ಏನಾದ್ರೂ ನೆಗೆಟಿವ್ಸ್ ಟಚ್ ಆಗ್ಲಿಕ್ಕೆ ನಿಮ್ಮನ್ನ ಬಿಡಲ್ಲ, ಅದು ಪ್ರೊಟೆಕ್ಟ್ ಮಾಡುತ್ತೆ. ಆ ತರ ಒಂದು ಸ್ಟ್ರಾಂಗ್ ಆಗಿರುತ್ತೆ. ಆ ವಿಲ್ ಪವರ್ ಅವರ ಪವರ್ ಅಂತ. ನಮ್ಮ ಸುತ್ತು ಒಂದು ಪವರ್ ಇರುತ್ತೆ, ಅದ್ ನಮ್ ಕಣ್ಣು ಕಾಣಲ್ಲ. ಬಟ್ ಕೆಲವು ಸಾಧಕರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಅವರು ಹೇಗೆ ಅವ್ರಿಗೆ ಗೊತ್ತಾಗತ್ತಂದ್ರೆ, ಅವರು ಧ್ಯಾನ ಜಪ ಅನುಷ್ಠಾನ ಮಾಡುವಾಗ ಅವ್ರು ಮಾಡುವಂತ ಜಪ ಧ್ಯಾನದಲ್ಲಿ ಅವ್ರೊಂದು ವೈಬ್ಸ್, ಆ ವೈಬ್ರೇಷನ್ಸ್ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಆ ಪವರ್ ಮತ್ತೆ ಅವ್ರ ಮೇಲೆ ಅದೊಂದು ಕಾಸ್ಮಿಕ್ ಎನರ್ಜಿ ಕನೆಕ್ಟಿವಿಟಿ ಆದಾಗ ಅವ್ರಿಗೆ ಗೊತ್ತಿರುತ್ತೆ ಆ ಪವರ್ ಗ್ರೋತ್ ಬಿಲ್ಡ್ ಆಗಿದೆ, ನಮ್ಮಲ್ಲಿ ಪವರ್ ಇದೆ ಅನ್ನೋದು ಅವ್ರಿಗೆ ಫೀಲ್ ಆಗ್ತಾ ಇರುತ್ತೆ. ಬಟ್ ಸಾಮಾನ್ಯರಿಗೆ ಅದು ಗೊತ್ತಾಗಲ್ಲ. ಈಗ ಉದಾಹರಣೆಗೆ ನಾನು ಧ್ಯಾನ ಮಾಡುವಾಗ ನನ್ಗೆ ಆ ಫೀಲ್ ಆಗುತ್ತೆ. ನನ್ನ ಒಂದು ಬ್ರಹ್ಮರಂಧ್ರ ಐತೆಲ್ಲ ಇಲ್ಲಿ ತಲೆ ಮೇಲೆ, ಅಲ್ಲಿ ಕನೆಕ್ಟಿವಿಟಿ ಕಾಸ್ಮಿಕ್ ಎನರ್ಜಿ ಕನೆಕ್ಟ್ ಆಗಿ ಮತ್ತೆ ಅದು ಫುಲ್ ಬಾಡಿ ಎಲ್ಲ ಸ್ಪ್ರೆಡ್ ಆಗುತ್ತೆ. ನನ್ನ ಬಾಡಿ ಎಲ್ಲ ಫುಲ್ ಕವರ್ ಆಗುತ್ತೆ. ಮತ್ತೆ ನನ್ ಫೀಲ್ ಆಗ್ತಾ ಇರುತ್ತೆ, ತಲೆ ಮೇಲೆಲ್ಲ ಬೀಳ್ತಾ ಇರುತ್ತೆ, ಹನಿ ತರ ಬೀಳ್ತಾ ಇರುತ್ತೆ. ಇದು ಕಾಸ್ಮಿಕ್ ಎನರ್ಜಿ ಕನೆಕ್ಟಿವಿಟಿ ಆಗುತ್ತೆ ಈ ಪ್ರಕೃತಿಯಲ್ಲಿ. ಹಾಗಾಗಿ ಆ ಪವರ್ ನಮ್ಮ ಅವರ ಪವರ್ ಬಿಲ್ಡ್ ಮಾಡುತ್ತೆ. ಆಗ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಸುತ್ತು ಇರುತ್ತೆ. ಆ ಎನರ್ಜಿಯಿಂದಾನೇ ನಮ್ಗೆ ಯಾವುದೇ ಒಂದು ತೊಂದರೆ ಸಮಸ್ಯೆಗಳಾಗಲ್ಲ. ಅದು ಪ್ರೊಟೆಕ್ಟ್ ಅಲ್ಲಿ ನಮ್ಗೆ ಸೆಕ್ಯೂರಿಟಿ ಇರುತ್ತೆ. ಅದರಿಂದ ಇದೆ ಅವರ ಪವರ್. ಸಿಂಪಲ್. ಓಕೆ, ಅದನ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂದ್ರೆ, ಈಗ ಕೆಲವೊಬ್ರಿಗೆ ವೀಕ್ ಆಗಿರುತ್ತೆ ಅಂತ ಹೇಳಿದ್ರಿ, ಇನ್ಕ್ರೀಸ್ ಮಾಡ್ಕೋಬೇಕು ಅಂದ್ರೆ ಈಗ ಸಾಧನೆ ಗೊತ್ತಿಲ್ಲ ಅವ್ರಿಗೆ, ಅವರು ಇನ್ಕ್ರೀಸ್ ಮಾಡ್ಕೋಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು, ಜಪ ಈ ತರ ಅವರು ಧ್ಯಾನ ಜಪ ಅನುಷ್ಠಾನಗಳು ಮಾಡಿದಾಗ ಖಂಡಿತ ಅದು ಪವರ್ ಗ್ರೋತ್ ಆಗುತ್ತೆ, ಅದು ಇನ್ಕ್ರೀಸ್ ಆಗುತ್ತೆ, ಬಿಲ್ಡ್ ಆಗುತ್ತೆ. ಅದು ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಓಕೆ, ಎಲ್ಲರೂ ಇನ್ಕ್ರೀಸ್ ಮಾಡ್ಕೋಬಹುದು, ಅವರು ಅಂತ ಏನಿಲ್ಲ. ಖಂಡಿತ ಆಗತ್ತೆ. ಯಾರು ಒಂದು ನಂಬಿಕೆಯಿಂದ ಶ್ರದ್ಧಾ ಭಕ್ತಿಯಿಂದ ಖಂಡಿತ ನೀವು ಏನೇ ಒಂದು ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಖಂಡಿತ ಒಂದಲ್ಲ ಒಂದ್ ದಿವಸ ಅದು ಪ್ರತಿಫಲ ನಿಮ್ಗೆ ಸಿಗುತ್ತೆ. ಬಟ್ ಒಂದೇ ದಿವಸ, ಎರಡೇ ದಿವಸ, ಮೂರೇ ದಿವಸದಲ್ಲಿ ನಮ್ಗೆ ಸಿಗ್ಬೇಕಂದ್ರೆ ಖಂಡಿತ ಯಾವ್ದು ಸಿಗಲ್ಲ. ಹಾಗಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನಿಮ್ಗೆ ಅದೊಂದು ಪಾಸಿಟಿವ್ ಎನರ್ಜಿ ನಿಮ್ಗೆ ಕನೆಕ್ಟ್ ಆಗಿರೋದು, ಪವರ್ ನಿಮ್ಮಲ್ಲಿ ಇರೋಂಥದ್ದು, ನಿಮ್ಮ ಮಂತ್ರ ಶಕ್ತಿ ಆಗಿರ್ಬೋದು, ಜಪ ಧ್ಯಾನ ಮಾಡಿರುವಂತ ಶಕ್ತಿ ನಿಮ್ಗೆ ಸಿಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಈಗ ಮಂತ್ರ ಶಕ್ತಿ, ಯಂತ್ರ ಶಕ್ತಿ, ತಂತ್ರ ಶಕ್ತಿ ಇದೆಯಲ್ಲ, ಅದನ್ನ ಯಾರ್ ಬೇಕಾದ್ರೂ ಸಾಧನೆ ಮಾಡ್ಬೋದಾ, ಇಲ್ಲ ಇಂಥವ್ರಿಗೆ ಅಂತಾನೆ? ಈಗ ಯಾಕೆ ಅಂದ್ರೆ ಕೆಲವೊಂದು ಏನ್ ಹೇಳ್ತಾರೆ, ಗ್ರಹಗತಿ ಅಂತ ಹೇಳ್ತಾರೆ. ಆ ಗ್ರಹ ಇದ್ದವ್ರಿಗೆ ಆ ಶಕ್ತಿ ಅನ್ನೋದಿರುತ್ತೆ, ಈ ನಕ್ಷತ್ರದಲ್ಲಿ ಹುಟ್ಟವ್ರಿಗೆ ಈ ಶಕ್ತಿ ಅನ್ನೋದಿರುತ್ತೆ ಅನ್ನೋದೆಲ್ಲ ಇದೆಯಲ್ಲ, ಆ ತರ ಏನಾದ್ರು ಇದೆಯಾ? ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು ಅದನ್ನ? ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೇಕು, ಎಲ್ಲರಿಗೂ ಬೇಕು ಅಂತಾನೆ ಈ ಕಾಲ ಈಗ ಬಂದ್ಬಿಟ್ಟಿದೆ. ಹೌದು, ಎಲ್ಲರಿಗೂ ಬೇಕು, ಮಂತ್ರ ಬೇಕು, ಯಂತ್ರ ಬೇಕು, ತಂತ್ರ ಬೇಕು. ಈ ಮಂತ್ರ ಯಂತ್ರ ತಂತ್ರ ಅನ್ನೋದು ಕಷ್ಟಕರ ಏನಲ್ಲ, ಸುಲಭನೇ ಅಂತ ಹೇಳ್ತೀನಿ. ಅದನ್ನ ಕಲಿಯೋದು, ಕಲ್ತಾದ್ಮೇಲೆ ಅದನ್ನ ನೀವು ನಿಭಾಯಿಸಿ ಅದನ್ನ ಉಪಯೋಗಿಸೋ ರೀತಿ ನೀತಿಗಳು, ಆ ಜ್ಞಾನ ನಿಮ್ಮಲ್ಲಿದ್ರೆ ಖಂಡಿತ ನಿಮ್ಮ ಉಪಯೋಗಕ್ಕೆ ಬರುತ್ತೆ. ನೀವು ಕಲ್ತಿರೋ ಮಂತ್ರ ಯಂತ್ರ ತಂತ್ರ ವಿದ್ಯೆಗಳನ್ನ ನೀವು ದುರುಪಯೋಗ ಪಡಿಸಿದ್ರೆ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿಯೊಂದಿಗೆ ನಿಮ್ಮ ವಿನಾಶಕ್ಕೆ ನೀವೇ ಒಂದು ಅತಿ ಬುದ್ಧಿವಂತಿಕೆ ತೋರಿಸ್ದಂಗಾಗುತ್ತೆ. ಹಾಗಾಗಿ ಯಾವುದೇ ಕಲ್ತ್ರು ನಾವು ಯಾವ ರೀತಿ ಉಪಯೋಗಿಸ್ಬೇಕನ್ನೋದು ಸ್ವಲ್ಪ ಅದ್ರ ಜ್ಞಾನ ಇರ್ಬೇಕಲ್ವಾ, ಮಾರ್ಗದರ್ಶನ ಇರ್ಬೇಕು. ಕಲ್ತ್ಬಿಟ್ಟಿದ್ದೀರಂತ ಬೇಕಾದ್ದೆಲ್ಲ ಮಾಡ್ಲಿಕ್ಕೆ ಬರಲ್ಲ, ಅದೇ ಉಲ್ಟಾ ಹೊಡಿಯುತ್ತೆ. ಈಗ ಸಪೋಸ್ ಯಾವ್ದಾದ್ರು ಒಂದು ಮಹಾಕಾಳಿನೋ ಆಗಿರ್ಬೋದು, ಯಾವ್ದೋ ಒಂದು ಮಂತ್ರನ ಸಿದ್ಧಿ ಮಾಡ್ಕೊಂಡಿರ್ತೀರ, ಬೇಕಾದ ನಿಮ್ಮ ಒಂದು ಸ್ವಾರ್ಥ, ನಿಮ್ಮ ಕೋಪ, ರೋಷ, ಆವೇಶದಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಡೋದು, ಸಮಸ್ಯೆ ಮಾಡೋದು ಮಾಡ್ತಿದ್ರೆ ಒಂದಲ್ಲ ಒಂದ್ ದಿವಸ ನಿಮ್ಗೆ ಅದು ಮತ್ತೆ ರಿಟರ್ನ್ ಹೊಡೆಯುತ್ತೆ. ನಿಮ್ಗೆ ನೋಡ್ತಾ ಇರುತ್ತೆ ಆ ಶಕ್ತಿ, ಅಲ್ಲೋ ನಾನು ಈ ಶಕ್ತಿ ಅನ್ನೋದು ನಿನ್ಗೆ ಸಿಕ್ಕಿದೆ, ನಾನು ಅನುಗ್ರಹ ಮಾಡಿದೀನಿ, ಇದನ್ನ ನೀನ್ ಯಾವ ರೀತಿ ಉಪಯೋಗಿಸ್ತಿದ್ಯಾ ಅಂತ ಒಂದಲ್ಲ ಒಂದ್ ದಿವಸ ಅವ್ರಿಗೆ ರಿಟರ್ನ್ ಹೊಡೆಯುತ್ತದೆ. ಹಾಗಾಗಿ ಬೇಕು ಮಂತ್ರ ಯಂತ್ರ ತಂತ್ರ ಉಪಯೋಗಿಸೋ ರೀತಿ ನೀತಿಗಳು ನಮ್ಗೆ ಗೊತ್ತಿರ್ಬೇಕಲ್ವಾ. ಓಕೆ ಸರ್, ಮಂತ್ರ ಯಂತ್ರ ತಂತ್ರ ಓಕೆ. ಏನಂದ್ರೆ ಈ ಮಂತ್ರ ಸಿದ್ಧಿ ಮಾಡ್ಕೊಂಡವರು, ಸಾಧನೆ ಮಾಡಿದವರು ಆಸ್ಟ್ರಲ್ ಟ್ರಾವೆಲ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಆಸ್ಟ್ರಲ್ ಟ್ರಾವೆಲ್
ಅವ್ರಿಗೆ ಮಾತ್ರ ಆಗುತ್ತಾ? ಈಗ ಮುಂದೆ ಏನಾಗುತ್ತೆ ತಿಳ್ಕೊಬಹುದು, ಹಿಂದೆ ಏನಾಗಿದೆ ತಿಳ್ಕೊಬೇಕು ಅನ್ನೋರು. ಖಂಡಿತ ಒಂದು ಹೇಳ್ತೀನಿ, ಮಂತ್ರ ಯಂತ್ರ ತಂತ್ರ ಕಲ್ತವ್ರಿಗೆ ಮಾತ್ರನೇ ಸಾಧ್ಯ ಅನ್ನೋದು ತಪ್ಪಾಗುತ್ತೆ. ಓಕೆ. ಒಬ್ಬೊಬ್ರಿಗೆ ಅಗಾಧವಾದ ದೇವ್ರ ನಂಬಿಕೆ ಇರುತ್ತೆ, ಗುರು ಭಕ್ತಿ ಇರುತ್ತೆ, ಒಂದು ಅವರಲ್ಲಿ ಆ ಶಕ್ತಿ ಇದ್ದಾಗ ಅವ್ರಿಗೆ ಗೊತ್ತಿಲ್ದಿದ್ದಾಗೆ ಅವ್ರ ಆತ್ಮ ಅವ್ರ ದೇಹ ಬಿಟ್ಟು ಒಂದು ಟ್ರಾವೆಲಿಂಗ್ ಮಾಡ್ಕೊಂಡ್ ಬಂದ್ಬಿಟ್ಟಿರುತ್ತೆ, ಹೋಗಿರುತ್ತೆ. ಯಾಕಂದ್ರೆ ಅದು ದೇಹನ ಬಿಟ್ಟು ಹೋಗುವಂತದ್ದು ಶಕ್ತಿ ಅದು ಬಂದಿರುವಾಗ ಅವ್ರಿಗೆ ಗೊತ್ತಿರಲ್ಲ ನನ್ನಲ್ಲಿ ಏನ್ ಶಕ್ತಿ ಇದೆ. ಒಂದ್ಸತಿ ನಾನು ಎಲ್ಲೋ ಯಾವ್ದೋ ಲೋಕಕ್ಕೆ ಹೋಗಿದ್ದೆ ಅಂತ ತುಂಬಾ ಜನ ನಾನು ಕೇಳಿದ್ದಾರೆ. ಹಾಗಾಗಿ ಟ್ರಾವೆಲಿಂಗ್ ಮಾಡುತ್ತೆ ಆತ್ಮ. ಅದು ಯಾವ ಸಮಯದಲ್ಲಿ ಬಿಟ್ಟು ನಮ್ಮ ದೇಹದಿಂದ ಹೊರಗಡೆ ಹೋಗುತ್ತೆ ಮತ್ತೆ ಯಾವಾಗ ಬಂದು ಸೇರುತ್ತೆ ಅಂದ್ರೆ ಪಾಸ್ಟ್ ಲೈಫ್ ಕನೆಕ್ಟಿವಿಟಿ ಇರುತ್ತೆ ಅವ್ರಿಗೆ. ಗತ ಜನ್ಮದ್ದು ಸ್ಮರಣಾ ಶಕ್ತಿ ಇದ್ದಾಗ ಅದು ಮೆಲ್ಕಾಗ್ತಾ ಇರುತ್ತೆ. ಆಗ ಆತ್ಮ ಆ ಒಂದು ಜಾಗಕ್ಕೆ ಆ ಸ್ಥಳಕ್ಕೆ ಹೋಗಿ ಬಂದಿರುತ್ತೆ. ಉದಾಹರಣೆ ತುಂಬಾ ಒಂದು ಇನ್ಸಿಡೆಂಟ್ಸ್ ನನ್ನಲ್ಲೇ ನಡೆದಿದೆ. ನನ್ಗೆ ಅಚ್ಚರಿ ಆಗಿದೆ ತುಂಬಾ ಕಡೆ. ಇದು ಎಲ್ಲೋ ನನಗೆ ತುಂಬಾ ಹತ್ರವಾದಂತ ಸ್ಥಳ, ನಾನು ನೋಡಿದ್ದೀನಿ, ಇಲ್ಲಿದ್ದೀನಿ ಅನ್ನೋ ಫೀಲ್ ಆಗುತ್ತೆ ನನಗೆ. ಉದಾಹರಣೆಗೆ ನಾನು ಹಾಸ್ಟೆಲ್ ಟ್ರಾವೆಲ್ ಅಲ್ಲಿ ಹಿಮಾಲಯ ಹೋಗಿದ್ದೆ. ಹಿಮಾಲಯಕ್ಕೆ ನನ್ನ ಗುರುಗಳನ್ನು ನಾನು ಕರ್ಕೊಂಡು ಹೋಗಿದ್ದು ಕೆಲವೊಂದು ಸಾಧನೆಗೆ ಅಂತ ಹೋದಾಗ. ಮತ್ತೆ ನಾನು ಹಿಮಾಲಯಕ್ಕೆ ರೀಸೆಂಟ್ ಆಗಿ ಹೋಗಿ ಬಂದಾಗ ನನಗೆ ಫೀಲ್ ಆಯ್ತು, ಇದು ನನ್ನ ಸ್ಥಳ, ನಾನು ಇದು ಓಡಾಡಿದ್ದೀನಿ. ಅಲ್ಲಿ ಹೇಳ್ತಿದ್ರು ತುಂಬಾ ಬಿ ಕೇರ್ಫುಲ್ ಆಗಿ ನೀನು ಓಡಾಡ್ಬೇಕು, ಈಗ ನೋಡು ಸ್ವಲ್ಪ ಮಿಸಾದ್ರೆ ಕೆಳಗಡೆ ಬಿದ್ದು ಹೋಗ್ತೀಯ ಅಂತ ಹೇಳ್ತಿದ್ರು ನನ್ನ ಜೊತೆ ಬಂದವರೆಲ್ಲರೂ. ಇಲ್ಲ ಇಲ್ಲ, ಈ ಜಾಗ ಎಲ್ಲ ನನ್ಗೆ ಪರಿಚಯ ಇದೆ, ತುಂಬಾ ಇದೆ, ನಾನು ಆರಾಮಾಗಿ ನಡೀತೀನಿ ಅಂತ ನಾನು ಆರಾಮಾಗಿ ಹತ್ತದೆ ಹಿಮಾಲಯನ. ಬಟ್ ಅಲ್ಲಿರೋಂಥದ್ದೆಲ್ಲ ನನ್ಗೇನೋ ನನ್ನ ಇಲ್ಲಿ ಓಡಾಡಿದೀನಿ ಅನ್ನೋ ಒಂದು ಫೀಲ್ ನನ್ಗಾಗ್ತಿತ್ತು. ಯಾಕಂದ್ರೆ ಆ ಟ್ರಾವೆಲಿಂಗ್ ಅಲ್ಲಿ ಆ ಹಿಮಾಲಯನ ನಾನು ನೋಡಿದ್ದೆ. ಮತ್ತೆ ನಾನು ಪ್ರಾಕ್ಟಿಕಲ್ ಆಗಿ ಹಿಮಾಲಯ ಹೋಗಿ ಬಂದಾಗ ನನ್ಗೆ ಫೀಲ್ ಆಯ್ತು, ಖಂಡಿತ ಈ ಸ್ಥಳಗಳು ನಾನು ನೋಡಿದ್ದೀನಿ ಅನ್ನೋದು ನನ್ಗೆ ತಿಳಿತಾ ಇತ್ತು. ಈಗ ಟ್ರಾವೆಲಿಂಗ್ ಆತ್ಮ ಎಲ್ಲಿ ಬೇಕಾದ್ರೆ ಹೋಗಿ ಬರ್ಬೋದು. ಬರೀ ಮಂತ್ರ ಯಂತ್ರ ತಂತ್ರ ಕಲ್ತ ಅವ್ರ ಖಂಡಿತ ಅವ್ರ ಕೈಲಿ ಆಗಲ್ಲ. ನಾ ಹೇಳ್ತೀನಿ ಕೇಳಿ, ಮಂತ್ರ ಯಂತ್ರ ತಂತ್ರ ಕಲ್ತವ್ರ ಕೈಲಿ ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಬರಲ್ಲ. ಇದೊಂದು ಜ್ಞಾನ, ಇದೊಂದು ಜಪ ಅನುಷ್ಠಾನದಿಂದ ಒಂದು ಯೋಗ ಶಕ್ತಿ ಇದ್ರೆ ಮಾತ್ರನೇ ಸ್ವಯಂ ನಮ್ಮ ದೇಹದಿಂದ ಆತ್ಮನ ಹೊರಗಡೆ ಕಳಿಸ್ಬೋದು. ಹೊರತು ಮಂತ್ರ ಯಂತ್ರ ತಂತ್ರ ಕಲ್ತವ್ರು ಯಾರಿಂದನೂ ಸಾಧ್ಯ ಆಗಲ್ಲ. ಓಕೆ, ಇದು ಆಸ್ಟ್ರಲ್ ಟ್ರಾವೆಲ್. ಓಕೆ, ಈಗ ನಾನು ಈಗ ಸಾಯಿಬಾಬಾದ ಒಂದು ಫಿಲಮ್ ನೋಡ್ತಿದ್ದೆ. ಆ ಫಿಲಮ್ ಅಲ್ಲಿ ಯಾವ್ದೋ ಒಂದು ಸೀನ್ ತೋರಿಸುತ್ತಾರೆ, ಏನಂದ್ರೆ ಟೈಮ್ ಟ್ರಾವೆಲ್ ಮಾಡಿದ್ರು ಬಾಬಾ ಅಂತ. ಖಂಡಿತ ಟೈಮ್ ಟ್ರಾವೆಲ್ ಪಾಸಿಬಿಲಿಟಿ ಇದೆಯಾ ಈಗ? ಖಂಡಿತ. ಈಗ ಟೈಮ್ ಟ್ರಾವೆಲ್ ಅಲ್ಲಿ ಆರ್ ಎಸ್ ಶಂಕರೇ ಮಾಡಿದಾರೆ ಅಂದ್ರೆ ನೀವು ನಂಬ್ತೀರಾ? ನಂಬೋದಿಲ್ಲ ಜನ, ಯಾರು ನಂಬೋದಿಲ್ಲ. ಈಗ ಮಾಡಿರೋದು ಪ್ರೂಫ್ ಏನು ಅಂತ ಕೇಳ್ಬಿಡ್ತೀವಿ. ಖಂಡಿತ ಅದೇ ನಮ್ಮ ಜನಗಳು ಈ ತರ ಪ್ರಶ್ನೆ ಕೇಳ್ತಾರೆ. ಕಣ್ಣು ಕಾಣದ್ ಮಾತ್ರನೇ ಸತ್ಯ, ಕಣ್ಣು ಕಾಣದೇ ಇರೋದು ಅಸತ್ಯ ಅನ್ನೋಂಥವ್ರು ನಮ್ಮ ಜನಗಳು. ಅದಕ್ಕೆ ನಾನು ಎಲ್ಲರೂ ಕೆಲವ್ರಿಗೆ ಹೇಳ್ತಾ ಇರ್ತೀನಿ, ಬನ್ನಿ ಪ್ರಾಕ್ಟಿಕಲ್. ಖಂಡಿತ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀನಿ. ತೇರಿ ಯಾರು ನೋಡಲ್ಲ ನಿಮ್ಗೆ. ದೇವ್ರು ನಿಜವಾಗ ಅಲ್ಲಿದ್ದಾನೆ ಅಂದ್ರೆ ಯಾರು ಬರಲ್ಲ. ತಿಳ್ಕೊಳ್ಳಿಕ್ಕೆ ನಿಮ್ಗೆ ಆಸಕ್ತಿ ಇಲ್ಲ. ನಿಮ್ಗೆ ಏನಂದ್ರೆ ದೇವರೇ ಪ್ರತ್ಯಕ್ಷ ಆಗಿ ನಿಮ್ಗೆ ದರ್ಶನ ಕೊಟ್ಬಿಡ್ಬೇಕು. ಅವಾಗ ದೇವರೇ ಭಗವಂತ ರಾಮ ಕೃಷ್ಣ ಹೋಗಿದ್ದ ಅಂತೀವಿ. ಟೈಮ್ ಟ್ರಾವೆಲ್ ಅಲ್ಲಿ ಖಂಡಿತವಾಗ್ಲೂ ನಾ ಟೈಮ್ ಟ್ರಾವೆಲ್ ಮಾಡಿದ್ದೆ, ಬರೀ 5 ನಿಮಿಷ. ಯಾಕೆಂದ್ರೆ ಈ ಧ್ಯಾನ ಜಪ, ನಾನು ಒಂಥರ ರಿಸರ್ಚರ್, ಏನಾದ್ರೂ ಮಾಡ್ಲೇಬೇಕು, ಸುಮ್ಮನೆ ಕೂಡ್ತಾ ಇರ್ಲಿಲ್ಲ. ಈ ಶಕ್ತಿ ಏನೆಲ್ಲ ಉಪಯೋಗ ಬರುತ್ತೆ ಅಂತ ಅಷ್ಟ್ರಲ್ಲಿ ಟ್ರಾವೆಲ್ ಮಾಡಿದೀನಿ. ಟೈಮ್ ಟ್ರಾವೆಲ್ ಮಾಡಿ 5 ಮಿನಿಟ್ಸ್ ಮಲಗುವಂತ ಟೈಮಲ್ಲಿ ಮಲಗಿದ್ದು. 5 ನಿಮಿಷ ಟೈಮ್ ಟ್ರಾವೆಲ್ ಅಲ್ಲಿ ಹೋಗಿರೋದು ನಾನು. ಆದ್ರೆ ಒಂದ್ ಹೇಳ್ತೀನಿ, ಯಾರೇ ಒಂದು ಯೋಗ ಶಕ್ತಿ ಧ್ಯಾನ ಶಕ್ತಿ ಇರುವಂತ ವ್ಯಕ್ತಿಗಳು ಈ ತರ ಸಾಧನೆ ಮಾಡಿರೋರು, ಅವರು ಕರೆಕ್ಟ್ ಆಗಿ ಈ ಜ್ಞಾನ ಇದ್ದವ್ರು ಮಾತ್ರ ಗೈಡ್ ಮಾಡಿ ಕಳಿಸ್ತಾರೆ. ಗೈಡ್ ಮಾಡದೆ ನಮ್ಮ ಆತ್ಮನ ಹೊರಗಡೆ ನಾವು ದೇಹದಿಂದ ಕಳಿಸಿದ್ರಿ ಅಂದ್ರೆ ಮತ್ತೆ ಬಂದು ಕನೆಕ್ಟ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಎಲ್ಲಾ ರೀತಿನೂ ಪ್ರಿಪೇರ್ ಆಗಿ ಅದು ಕೌನ್ಸಿಲಿಂಗ್ ಕೊಟ್ಟು ಗೈಡ್ ಮಾಡಿ ಮತ್ತೆ ಕನೆಕ್ಟಿವಿಟಿ, ಒಂದು ಲೇಯರ್ ಕನೆಕ್ಟಿವಿಟಿ ಇರುತ್ತೆ ನಮ್ಮ ಆತ್ಮಕ್ಕೂ ನಮ್ಮ ದೇಹಕ್ಕೂ ಆತ್ಮಕ್ಕ ಕನೆಕ್ಟ್ ಮಾಡಿ ಕಳ್ಸಿದ್ರೆ ಅದು ಯಾವ ಲೋಕಕ್ಕಾದ್ರೂ ಹೋಗಿ ಬರುತ್ತೆ. ಸಪೋಸ್ ಆ ಕನೆಕ್ಟಿವಿಟಿ ಕಟ್ ಆಯ್ತು ಅಂದ್ರೆ ಟ್ರಾವೆಲ್ ಅಲ್ಲೇ ಹೋಗ್ಬಿಡುತ್ತೆ. ತುಂಬಾ ಕಷ್ಟಕರವಾದದ್ದು ಟೈಮ್ ಟ್ರಾವೆಲ್. ಪಾಸ್ಟ್ ಲೈಫ್ ಹೋಗೋದು ತುಂಬಾ ಕಷ್ಟ. ಪಾಸ್ಟ್ ಹೋಗಿ ಮತ್ತೆ ನಾವು ಪ್ರೆಸೆಂಟ್ ಬರ್ಬೇಕಾದ್ರೆ ತುಂಬಾ ಕಷ್ಟ ಆಗತ್ತೆ. ಅದೇ ನಾವು ಪ್ರೆಸೆಂಟ್ ಇಂದ ಫ್ಯೂಚರ್ ಹೋಗಿ ಮತ್ತೆ ವಾಪಸ್ ರಿಟರ್ನ್ ಬರ್ಬೋದು. ಈ ಟೈಮ್ ಟ್ರಾವೆಲ್ ಅಲ್ಲಿ ಒಂದ್ಸರಿ ನಾನು ಟೈಮ್ ಟ್ರಾವೆಲ್ ಮಾಡಿದ್ದೆ. 2047 ಹೋಗಿದೆ, 2047. ಈ ಒಂದು ಇಯರ್ ಅಲ್ಲಿ ನಾನು ಹೋಗಿದ್ದೆ, ಫ್ಯೂಚರ್ ಹೋಗಿದ್ದೆ. ಫ್ಯೂಚರ್ ಹೋದಾಗ ಅಲ್ಲಿ ನೋಡ್ತಾ ಇದ್ದೀನಿ, ಏನೂ ಇಲ್ಲ ಅಲ್ಲಿ. ಎಲ್ಲನೂ ತುಂಬಾನೇ ವಿಚಿತ್ರ. ಅವರೆಲ್ಲ ಒಂದು 6.5 7 ಫೀಟ್ ಇದ್ದಾರೆ. ಫುಲ್ ಒಂಥರ ಗೋಲ್ಡನ್ ತರ ಇದ್ದಾರೆ. ಯಾವ್ದೋ ಒಂದು ಲೋಕಕ್ಕೆ ಹೋಗಿದ್ದೀನಿ. ಅಲ್ಲಿ ಹೋದಾಗ ನಾನು ಬಂದ್ರು ಕೆಲವರೆಲ್ಲಾರು, ನೀ ಯಾರು ಅಂತ ಕೇಳು. ನನ್ಗೆ ಗೊತ್ತಿಲ್ಲ, ನಾನು ಈ ತರ ಬಂದೆ ಅಂದೆ. ನೀನ್ ಯಾವ ಲೋಕಕ್ಕೆ ಬಂದಿದ್ಯಾ ಅಂತ ನಿನ್ ಗೊತ್ತಿದ್ಯಾ ಅಂದ್ರು. ಗೊತ್ತಿಲ್ಲ ಅಂದೆ. ನೀನ್ ತುಂಬಾ ನೀನ್ ಇರೋಂತ ಜಾಗ ಸ್ಥಳ, ನಿನ್ ಲೋಕದಿಂದ ಬೇರೆ ಲೋಕಕ್ಕೆ ಬಂದಿದ್ಯಾ ಅಂದ್ರು. ಸರಿ, ಏನಕ್ಕೆ ಬಂದೆ ಅಂದ್ರು. ನನ್ಗೆ ಗೊತ್ತಿಲ್ಲ, ನಾನು ಬಂದ್ಬಿಟ್ಟಿದ್ದೀನಿ, ಈ ತರ ಒಂದು ಇನ್ಸಿಡೆಂಟ್ ಅಲ್ಲಿ ಬಂದೆ ಅಂದೆ.
ನೀನ್ ಬಂದಿರೋದು ಹೇಗೆ ಗೊತ್ತಾ ಅಂದ್ರು. ಗೊತ್ತಿಲ್ಲ ಅಂದೆ. ನೀ ಬಂದಿರೋದು ಟೈಮ್ ಟ್ರಾವೆಲ್ ಅಲ್ಲಿ ಬಂದ್ಬಿಟ್ಟಿದ್ಯಾ, ನಿನ್ನ ಕಾಲವನ್ನ ದಾಟ್ಕೊಂಡು ನೀ ಬಂದ್ಬಿಟ್ಟಿದ್ಯಾ, ಇದು ಹೇಗ್ ಸಾಧ್ಯ ಅಂದ್ರು. ನನ್ಗೆ ಗೊತ್ತಿಲ್ಲ, ನಾನು ಧ್ಯಾನ ಜಪ ಎಲ್ಲ ಮಾಡ್ತಿದ್ದೆ, ಈ ತರ ಬಂದೆ, ನಾನು ಈ ತರ ಮಾಡ್ಬೇಕು, ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತ ಡಿಸೈಡ್ ಆಗಿ ಮಾಡಿದೆ ಅಂದೆ. ಮಾಡಿದಾಗ ಸರಿ ಓಕೆ ಅಂದ್ಬಿಟ್ಟು ನೀನ್ ಬಂದ್ಬಿಟ್ಟಿದ್ಯಾ, ಸರಿ ಒಂದು ನಿನ್ಗೆ ಕೆಲವೊಂದು ವಿದ್ಯೆಗಳನ್ನ ನಾವು ಕಲಿಸ್ತೀವಿ ಇಟ್ಕೋ ಅಂತ ನನಗೆ ಆ ಟೈಮ್ ಟ್ರಾವೆಲ್ ಅಲ್ಲಿ ಒಬ್ರು ಬಂದು ಹೇಳಿದ್ರು. ಸರಿ ಓಕೆ ಅಂದ್ಬಿಟ್ಟು ಅವರು ನನಗೆ ಅದು ಟೈಮ್ ಟ್ರಾವೆಲ್ ಅಲ್ಲೇ ಇದೀನಿ ಆ ಲೋಕದಲ್ಲಿ ಹೇಳ್ಕೊಟ್ರು. ಕೆಲವೊಂದು ಕ್ರಿಯೇಟಿವಿಟಿದು ಒಂದು ವಿದ್ಯೆಗಳೆಲ್ಲ ಹೇಳ್ಕೊಟ್ಟು ಪ್ರಾಕ್ಟಿಕಲ್ ಮಾಡೋದು. ನಾನು ನೋಡೋಣ ಇವರು ಕಲ್ಸಿದ್ದು ವರ್ಕೌಟ್ ಆಗುತ್ತಾ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಹಿಂಗ್ ಕೈಯಲ್ಲಿ ಹಿಂಗ ಅಂದ, ಈ ತರ ಒಂದು ಕ್ರಿಯೇಟ್ ಆಗ್ಬೇಕು ಅಂತ ಈ ತರ ಹೇಳ್ದೆ, ಕ್ರಿಯೇಟ್ ಆಯ್ತು. ಮತ್ತೆ ಅದನ್ನ ಡೆಸ್ಟ್ರಾಯ್ ಮಾಡು ಅಂತ ಹೇಳಿದ್ರೆ ಡೆಸ್ಟ್ರಾಯ್ ಆಯ್ತು. ಇದೇ ಹೇಗ್ ಸಾಧ್ಯ ಅಂದೆ. ಇದೇ ಒಂದು ಅದ್ಭುತ, ಈ ಲೋಕನೇ ಹಾಗೆ, ಏನ್ ಬೇಕಾದ್ರೆ ನೀನ್ ಕ್ರಿಯೇಟ್ ಮಾಡ್ಬೋದು, ಅದನ್ನ ನೀನೇನೆ ಡೆಸ್ಟ್ರಾಯ್ ಮಾಡ್ಬೋದು ಅನ್ನೋದಕ್ಕೆ ಅದನ್ನ ಹೇಳ್ಕೊಟ್ಟಾದ್ಮೇಲೆ ಸರಿ ನಾನು ಹೇಗ್ ಹೋಗೋದು ಅಂದೆ. ಒಂದು 7 ಸ್ಟೆಪ್ ಇರೋಂಥದ್ದು ಒಂದು ಜಾಗ ಸ್ಥಳ ಇತ್ತು, ಅಲ್ಲೊಂದು ಮರ ಇತ್ತು. ಸರಿ ನನಗೀಗ ಮತ್ತೆ ನಾವು ವಾಪಸ್ ಹೋಗ್ಬೇಕಲ್ವಾ ಅಂದೆ. ಸರಿ ಆ ಸ್ಟೆಪ್ಸ್ ಹತ್ಕೊಂಡೋಗಿ ಆ ಮರನ 2 ಹಸ್ತಗಳಿಂದ ಹೀಗ್ ಮುಟ್ಟು ಹೇಳ್ಬಿಟ್ಟು ವರ್ತಮಾನ ಅಂತ ಹೇಳು ಅಂತ ಹೇಳಿದ್ರು. ಅಂದ್ರೆ ವರ್ತಮಾನ ಅಂದ್ರೆ ಪ್ರೆಸೆಂಟ್ ಲೈಫ್ ಹೇಳ್ದೆ. ಈ ತರ ಹೇಳಿದಷ್ಟೇ ಅದು ಮರನ ಹಿಂಗೆ ಓಪನ್ ಆಗಿ ನಾನು ಒಳಗಡೆ ಹಿಂಗೆ ಎಳ್ಕೊಂಡ್ಬಿಡ್ತು. ಎಳ್ಕೊಂಡಾಗ ನಾನು ಮತ್ತೆ ಬಂದಾಗ ನೋಡಿದ್ರೆ ಭೂಲೋಕದಲ್ಲಿ ನಾನು ನಿಂತೆ. ಅದು ಒಂದೊಂದ್ಸರಿ ನಮ್ಮ ಆತ್ಮ ಟ್ರಾವೆಲಿಂಗ್ ಹೋದಾಗ ಮತ್ತೆ ಜಾಯಿನ್ ಆಗುವಾಗ ನಮ್ಗೆ ಕೆಲವೊಂದು ಇದಾಗತ್ತೆ, ವೈಬ್ಸ್ ಆಗತ್ತೆ, ವೈಬ್ರೇಷನ್ ಆಗತ್ತೆ, ಬೆಚ್ ಬೀಳ್ತೀವಿ, ಕಿರ್ಚ್ಕೊಂಡ್ಬಿಡ್ತೀವಿ, ಈ ತರ ಇನ್ಸಿಡೆಂಟ್ ಆಗತ್ತೆ. ನಾವೊಂದು ಸುಮಾರು ಸರಿ ಸ್ಟಾರ್ಟಿಂಗ್ ಅಲ್ಲಿ ಆ ತರ ಆಗ್ತಿತ್ತು. ಹಾಗಾಗಿ ನನ್ಗೆ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಏನಪ್ಪಾ ವಿಚಿತ್ರ ಆಗ್ತಿದೆ, ಏನಾದ್ರು ಬೇರೆ ಆತ್ಮಗಳೇನೋ ಬಂದು ಸೇರ್ತಿದೀವ ಅಂತ ಹೇಳಿದಾಗ ನೋಡಿದಾಗ, ಹಾಗಾಗಿ ನಮ್ಮ ಆತ್ಮನೇ ಟ್ರಾವೆಲಿಂಗ್ ಹೋಗಿ ಬಂದಾಗ ಸೇರ್ತಾ ಇರುತ್ತೆ, ಬಂದು ಜಾಯಿನ್ ಆಗುತ್ತೆ. ಈ ತರ ಒಂದು ಟೈಮ್ ಟ್ರಾವೆಲ್ ನಾ ಮಾಡಿದ್ದೆ. ತುಂಬಾ ಹಾಸ್ಟೆಲ್ ಟ್ರಾವೆಲ್ ತುಂಬಾ ಮಾಡಿದ್ದೀನಿ ಬಿಡಿ, ತುಂಬಾ ಕಡೆ ಹೋಗಿ ಬಂದಿದ್ದೀನಿ. ಒಂದು ಹಾಸ್ಟೆಲ್ ಟ್ರಾವೆಲ್ ಅಲ್ಲಿ ಬಂದು ನಾಗಲೋಕ ನೋಡ್ಕೊಂಡ್ ಬಂದಿದ್ದೀನಿ. ಕಿನ್ನರ ಲೋಕ ಅಂತ ಒಂದಿದೆ, ಬೇರೆ ಸ್ತ್ರೀಯರು ಇರ್ತಾರೆ, ಆ ಲೋಕ ಹೋಗಿದ್ದೆ. ತುಂಬಾ ಸರಿ ನಾನು ಹಿಮಾಲಯ ಹೋಗ್ತಿದ್ದೆ ನನ್ನ ಗುರುಗಳು ನೋಡ್ಬೇಕಂತ.